ಒಂದೊಳ್ಳೆ ಸಿನಿಮಾ ಮಾಡಬೇಕು, ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ನಾವು ಕೆಲಸ ಮಾಡ್ತಿರೋದು. ಶುಕ್ರವಾರ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಏನೇ ಸಿಕ್ತು ಮಳ್ಳಿ ನಿಂಗೆ ನನ್ ಪ್ರೀತಿನ ಕೊಂದು ಹರಾಜಾಗಿ ಬಿಟ್ಟೆ. ಸರ್, ಇಂಥ ಒಂದು ಕತೆ ನಾನು ಎಲ್ಲಿ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಇದು ನೋಡ್ತಿರೋದು. ಮುಂದೆ ಏನಾಗುತ್ತೆ ಕನ್ಫ್ಯೂಸು ಸ್ಟಾರ್ಟಿಂಗ್ ಸೀನಿಂದ ಹಿಡ್ದೇ ಇಡುತ್ತೆ. ಬಂದಾದ್ಮೇಲೆ ಇವಾಗ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ನಿಜಕ್ಕೂ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಕನ್ನಡದಲ್ಲಿ ಒಂದು ಪ್ಯಾರಲಲ್ ಸ್ಟೋರಿ ಅನ್ನೋದು ತಗೊಂಡ್ ಬಂದು ಸಬ್ಜೆಕ್ಟ್ ಮಾಡಿ ಅದನ್ನ ಕನ್ನಡ ವೀಕ್ಷಕರಿಗೆ ಕೊಡ್ತಾ ಇರುವಂತ ಒಂದು ಹೊಸ ಪ್ರಯೋಗ. ಎಸ್ಪೆಷಲಿ ದಿ ಸ್ಕ್ರೀನ್ ಪ್ಲೇ ಆಫ್ ದ ಮೂವಿ ಇಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಇಸ್ ಎಕ್ಸಲೆಂಟ್. ಒಳ್ಳೆ ಸಿನಿಮಾ ನೋಡಿದಂಗಾಯ್ತು. ಈ ಮೂವಿ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ, ಸ್ಟೋರಿ ಲೈನ್ ಇಸ್ ವೆರಿ ಗುಡ್. ಸ್ಕ್ರಿಪ್ಟ್ ಅಂಡ್ ಸ್ಕ್ರೀನ್ ಪ್ಲೇ ಮಾತ್ರ ಸಖತ್ತಾಗಿದೆ. ಕನ್ನಡಕ್ಕೆ ಹೊಸ ಹೀರೋ ಸಿಕ್ಕಿದ್ದಾರೆ, ನಮಗೆ ಹೊಸ ಡೈರೆಕ್ಟರ್ ಸಿಕ್ಕಿದ್ದಾರೆ. ವೆರಿ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಮಸ್ತ್ ಆಗಿತ್ತು, ಸೈಕಾ ಮಾಡಿದ್ರು ಹೀರೋ. ಬಹಳ ಚೆನ್ನಾಗಿದೆ. ನೆಕ್ಸ್ಟ್ ದರ್ಶನ್ ತರ ಆಯ್ತಾರ. ಹೀರೋ ಆಕ್ಟಿಂಗ್ ಚೆನ್ನಾಗಿದೆ. ಹೀರೋ ತುಂಬಾ ಚೆನ್ನಾಗಿ ಫಸ್ಟ್ ಫಿಲಮ್ ಅಲ್ವಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಕ್ಷನ್ಸ್ ಅಂತೂ ಭರ್ಜರಿಯಾಗಿ ಮಾಡಿದ್ದಾರೆ. ಇದು ನಿಜವಾದ ಸಿನಿಮಾ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ತುಂಬಾ ಒಳ್ಳೆ ಮೌತ್ ಟಾಕ್ ಆಗಿದೆ. ಸೊ ಸಮಥಿಂಗ್ ಡಿಫರೆಂಟ್ ಇನ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಪ್ಯಾರಲಲ್ ಲೈಫ್ ಅನ್ನೋದು ಹೊಸ ಕಾನ್ಸೆಪ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ. ಕೊನೆವರೆಗೂ ನಮಗೆ ಗೊತ್ತಾಗಲ್ಲ. ಮುಂದೆ ಏನಾಗುತ್ತೆ ಅನ್ನೋ ನೋಡ್ತಾ ಕಾದ್ರೆ ಲಾಸ್ಟ್ ಮೂಮೆಂಟ್ ವರೆಗೂ ನಂಗೆ ಗೊತ್ತೇ ಆಗಿಲ್ಲ, ಬಟ್ ಇಟ್ ವಾಸ್ ರಿಯಲಿ ಗುಡ್. ಸಸ್ಪೆನ್ಸ್ ತುಂಬಾ ಇಷ್ಟ ಆಯ್ತು. ಆಲ್ಮೋಸ್ಟ್ ಎವ್ರಿ 1 ಸೆಕೆಂಡ್ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಂಗೆಲ್ಲ ಇತ್ತು. ವೆರಿ ಗುಡ್. ಆ ಸಸ್ಪೆನ್ಸ್ ನ ಹಂಗೆ ಕ್ಯಾರಿ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೀತಾನ್ ಕೊಂದಿರೋರು ಯಾರು ಅಂತ ಗೊತ್ತಾಗೋ ಟೈಮ್ ಹತ್ರ ಬಂದಿದೆ ರಂಗ. ನಿನ್ನನ್ನು ಕೊಂದವನ್ನ ಹಿಡಿಯೋದಕ್ಕೆ ದಾರಿ ನನಗೆ ಸಿಕ್ಕಾಯ್ತು. ಡಿಫಿಕಲ್ಟ್ ಟಾಪಿಕ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ವಿ ವರ್ ಸ್ಟಕ್ ಟು ಅವರ್ ಸೀಟ್ಸ್. ಕೀಪ್ ಇಟ್ ಅಪ್. ಒಳ್ಳೆ ಸ್ಟೋರಿ, ಸಸ್ಪೆನ್ಸ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಫಸ್ಟ್ ಟೈಮ್ ಇಂತ ಮೂವಿ ನೋಡಿದ್ರೆ ಕನ್ನಡದಲ್ಲಿ. ಜಾಸ್ತಿ ಕಾಮಿಡಿ ಇಲ್ದಿರಾ ಇಷ್ಟೊತ್ತು ಕೂರ್ಸೋದು ಭಾರಿ ಕಷ್ಟ. ಕೂರ್ಸಿದೀರಾ ಅಂದ್ರೆ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಡೈರೆಕ್ಟ್ ಥಾಟ್ ಪ್ರೊಸೆಸ್ ಇದೆಯಲ್ಲ, ಅದು ನಂಬಕ್ಕೆ ಆಗಲ್ಲ ಹೊಸ ಡೈರೆಕ್ಟರ್ ಈ ಲೆವೆಲ್ ಥಿಂಕ್ ಮಾಡ್ತಾರೆ ಅಂತ ಹೇಳಿ. ನನ್ನ ಜೀವನದಲ್ಲಿ ಏನ್ ನಡೀತಿದ್ಯೋ ನಿನ್ ಜೀವನದಲ್ಲೂ ಅದೇ ನಡೀತಿದೆ, ಮುಂದೆನೂ ನಡೆಯುತ್ತೆ. ನಾನು ರಿವ್ಯೂಸ್ ನೋಡಿದ್ದೆ. ಪೇಪರ್ ಅಲ್ಲಿ ರಿವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತಿತ್ತು. ನಂಗೆ ಇನ್ಸ್ಟಾಗ್ರಾಮ್ ನೋಡ್ತಿರುವಾಗ ರಿವ್ಯೂಸ್ ಬರ್ತಾ ಇತ್ತು, ನಾನು ಯೂಟ್ಯೂಬ್ ಅಲ್ಲಿ ರಿವ್ಯೂಸ್ ನೋಡ್ತಾ ಇದ್ದೆ. ಕ್ಲೈಮ್ಯಾಕ್ಸ್ ಗೆಸ್ ಮಾಡೋದಕ್ಕಾಗಲ್ಲ, ಪ್ಯಾರಲಲ್ ಲೈಫ್ ಅಂತ ಒಂಥರ ಇಂಗ್ಲಿಷ್ ಮೂವಿ ತರ ಅನ್ನಿಸ್ತಾ ಇತ್ತು. ಕ್ಲೈಮ್ಯಾಕ್ಸ್ ಬಂದಾಗಂತೂ ಏನ್ ಇರ್ಬೋದು ಅಂತ ನಮಗೆ ಆಶ್ಚರ್ಯ ಆಯ್ತು. ಮತ್ತೆ ಹೆಜ್ಜಾರು ಜಸ್ಟ್ ಬೆಳಿಗ್ಗೆ ನೋಡಿದೆ ನಾನು, ಅದ್ರದ್ದು ರಿವ್ಯೂ ಚೆನ್ನಾಗಿದೆ ಅಂತ. ಒಂದು ಹೊಸ ಟೀಮ್ ಇಟ್ಕೊಂಡು 9+ ರೇಟಿಂಗ್ಸ್ ತಗೊಂಡು ಮೂವಿ ಸಕ್ಸಸ್ ಆಗ್ತಿರೋದು ತುಂಬಾ ಖುಷಿ ಕೊಟ್ಟಿದೆ. ಕ್ಲೈಮ್ಯಾಕ್ಸ್ ಇಸ್ ಎಕ್ಸಲೆಂಟ್. ಐ ವಾಸ್ ಲಿಟರಲಿ ವಾಚಿಂಗ್ ಲೈಕ್ ದಿಸ್. ಸೂಪರ್ ಇತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್, ಗೆಸ್ಸೇ ಮಾಡಿಲ್ಲ ನಾನು. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್. ಕ್ಲೈಮ್ಯಾಕ್ಸ್ ಅಲ್ಲಿ ಇಡೀ ಥಿಯೇಟರ್ ಸೈಲೆಂಟ್ ಆಗಿರುತ್ತೆ. ಲಾಸ್ಟ್ 25 ನಿಮಿಷ ಥಿಯೇಟರ್ ಫುಲ್ ಶಾಕ್ ಆಗಿತ್ತು. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಸೀರಿಯಸ್ಲಿ ವೆರಿ ಗುಡ್, ತುಂಬಾ ಇಷ್ಟ ಆಯ್ತು. ಸೂಪರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್ ಇತ್ತು. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ, ಸಕ್ಕತ್ತಾಗಿತ್ತು. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಗೂಸ್ ಬಂಪ್ ಆಫ್ಟರ್ ಕಾಂತಾರ, ಗೂಸ್ ಬಂಪ್ ಬರೋಂಥ ಮೂವಿ. ಇಟ್ಸ್ ಲೈಕ್ ರಿಯಲಿ ನೇಲ್ ಬೈಟಿಂಗ್ ಟಿಲ್ ದಿ ಎಂಡ್. ಆಕ್ಚುಲಿ ಅವ್ರು ಬಿಟ್ಟು ಇವ್ರು ಯಾರು ಅಂತ ಒಂದು ಈ ಗೆಸ್ಸಿಂಗ್ ಇದೆಯಲ್ಲ, ಮತ್ತೆ ವಾಪಸ್ ಬರ್ಬೇಕು. ಕ್ಲೈಮ್ಯಾಕ್ಸ್ ಅಂತೂ ಚಿಂದಿಯಾಗಿದೆ. ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಸರ್. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಪಾರ್ಟ್ 2 ಮಾಡ್ತದ ನೋಡ್ಬೇಕಂತ ವೆಯ್ಟ್ ಮಾಡ್ತೀನಿ. ಸೊ ರಂಗಿತರಂಗ ತರ ನೋಡಿರೋ ತರ ಫೀಲ್ ಆಯ್ತು. ಕಾಂತಾರ ನಂತರ ಒನ್ ಆಫ್ ದ ಬೆಸ್ಟ್ ಮೂವಿ ಐ ಹ್ಯಾವ್ ಸೀನ್. ಅಫ್ರು ಕಾಂತಾರ ಇಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ. ಸೊ ರಂಗಿತರಂಗ, ಕಾಂತಾರ ಎಲ್ಲ ಬಂದ್ಮೇಲೆ ಆ ಈಕ್ವಲೆಂಟ್ ಆಗಿ ಯಾವ್ದಾದ್ರು ಮೂವಿ ಬಂದಿದೆ ಅಂತ ಹೇಳಿದ್ರೆ ಅದು ಹೆಜ್ಜಾರು ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ಕ್ರೇಜಿ ಮೂವಿ. ಸೂಪರ್ ಆಗಿತ್ತು ಸರ್. ಸ್ಟಾರ್ಟಿಂಗ್ ಅಲ್ಲಿ ಏನೂ ಇಲ್ಲ ಅನ್ಕೊಂಡಿದ್ದೆ, ಸಕ್ಕತ್ತಾಗಿತ್ತು, ಮಸ್ತಾಗಿತ್ತು ಪಿಕ್ಚರ್. ರಿಯಲ್ ಸೂಪರ್ ಆಗಿ ಫಿಲಮ್ ಮಾತ್ರ. ಕಂಟೆಂಟ್ ಚೆನ್ನಾಗಿದೆ ಬ್ರೋ, ಇಮೋಷನಲ್ ಚೆನ್ನಾಗಿರುತ್ತೆ. ಆಕ್ಚುಲಿ ರಯಾನ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಬಂದಿದ್ದು, ಆದ್ರೆ ಇವತ್ತು ಹೆಜ್ಜಾರು ನೋಡಿ ಫುಲ್ ಖುಷಿ ಆಗಿದೆ. ಫುಲ್ ಫ್ಯಾನ್ ಆಗ್ಬಿಟ್ಟಿದೆ. ಇನ್ನೊಂದು ಚೂರು ಇದ್ರೆ ಚೆನ್ನಾಗಿರ್ತೇನೋ ಅನ್ನೋಷ್ಟು ಚೆನ್ನಾಗಿದೆ ಸಿನಿಮಾ. ವೀಕೆಂಡ್ ಹೆಂಗ್ ಕನ್ವರ್ಟ್ ಆಗುತ್ತೆ, ನಾವು ಅಷ್ಟು ಪ್ರಚಾರ ಮಾಡಿದ್ವಿ, ಒಳ್ಳೊಳ್ಳೆ ರಿವ್ಯೂಸ್ಗಳು ಬಂದಿತ್ತು. ಯಾರ್ಯಾರಿಗೆ ತಲುಪಿದೆ ಗೊತ್ತಿಲ್ಲ ನಮಗೆ, ಅದು ತಲುಪಿದೆಯಾ ಇಲ್ವಾ ಅನ್ನೋದು ಈ ಶೋನಲ್ಲಿ ಗೊತ್ತಾಗ್ತಿದೆ. ಈ ಥರ ಸಿಂಗಲ್ ಥಿಯೇಟ್ರಲ್ಲೂ ಒಂದು ಹೌಸ್ಫುಲ್ ಥರದ್ದೊಂದು ಶೋ, ಅದು ಬೆಳಗ್ಗೆಯಿಂದ 3 ಶೋಗಳು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ದಿರೋ ಲೆವೆಲಲ್ಲಿ ಜನ ಬಂದು ಸಿನಿಮಾ ನೋಡಿದ್ದಾರೆ ಅನ್ನೋದಿದೆಯಲ್ಲ, ಅದು ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಕೊಡ್ತಾ ಇದೆ. ಇನ್ನು ನಾಳೆ ಭಾನುವಾರದ ಉತ್ಸಾಹನ ಇನ್ನೂ ಜಾಸ್ತಿ ಮಾಡಿದೆ. ನಮಗಿರುವ ಎಲ್ಲ ಮಾಲ್ ಶೋಗಳಲ್ಲೂ ಸಹ ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆ. ಎಲ್ಲ ಥರದ ಏಜ್ನ ಗ್ರೂಪ್ನವರು ಬಂದು ಸಿನಿಮಾ ನೋಡ್ತಿದ್ದಾರೆ, ಖುಷಿ ಹಂಚ್ಕೋತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು ಬ್ಯಾಂಗ್ಳೂರ್, ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್. ವೆರಿ ಗುಡ್ ಮೂವಿ, ಮಸ್ಟ್ ವಾಚ್. ನಾನು 2ನೇ ಸಲ ನೋಡ್ತಾ ಇರೋದು. 2024 ದಿ ಬೆಸ್ಟ್ ಕಂಟೆಂಟ್ ಸಿನಿಮಾ ಅಂದರೆ ಇದೆ. ಕನ್ನಡದ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ನೀವು ನೋಡಬೇಕು ಅಂದರೆ ಹೆಜ್ಜಾರು ಇಸ್ ಅ ಮಸ್ಟ್ ವಾಚ್ ಫಿಲಮ್. ಪುಟ್ಗೋರಿ ಮದುವೆ, ಮಂಗಳಗೌರಿ ಮದುವೆ, ಅಕ್ಕ, ಗೀತಾ, ನಾಗಿನಿ, ರಾಮಾಚಾರಿ, ಈ ಥರ ಅನೇಕ ಕಥೆಗಳನ್ನ ನಿಮ್ಮ ಮನೆ ಟಿವಿಗೆ ಬಂದು ಹೇಳಿದ್ದೀನಿ. ಈಗ ನನಗೋಸ್ಕರ ಒಂದು ಸಲ ಥಿಯೇಟ್ರಿಗೆ ಬಂದು ಹೆಜ್ಜಾರು ಕತೆ ಕೇಳಿ. ಯೂಶ್ವಲಾಗಿ ನಾನು ಸೀರಿಯಲಲ್ಲಿ ಹೊಸಬ್ರಿಗೆ ಅವಕಾಶ ಕೊಡ್ತೀನಿ, ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವನ್ನೆಲ್ಲ ಸ್ಟಾರ್ಗಳು ಮಾಡಿದ್ದೀರಾ, ಆ ಕ್ರೆಡಿಟ್ ನಿಮಗೆ ಹೋಗಬೇಕು. ಅದೇ ರೀತಿ ಈಗ ಹೆಜ್ಜಾರು ಕೂಡ ಆಲ್ಮೋಸ್ಟ್ ಹೊಸಬರೇ ಇದ್ದಾರೆ, ಡೈರೆಕ್ಟ್ರು ಹೊಸಬರು, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಹೆಜ್ಜಾರಿಗೆ ಸಪೋರ್ಟ್ ಮಾಡಿ. ಇಷ್ಟು ವರ್ಷ ಮನೇಲಿ ಕೂತು ಕತೆ ಕೇಳಿದ್ದೀರಾ, ಈಗ ಥಿಯೇಟ್ರಿಗೆ ಬಂದು ಕತೆ ಕೇಳಿ ನನಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ನಿನ್ನಂತರ ಯಾಕೆ